ಸ್ವಾಗತ. ನಾನು ಸೌಮ್ಯ ಮಳಲಿ. ಆತ 1 ತಿಂಗಳ ಹಿಂದೆಯಷ್ಟೇ ಬಂಗಾರದ ಅಂಗಡಿ ತೆರೆದಿದ್ದ. ಅಂಗಡಿ ವ್ಯಾಪಾರವು ಚೆನ್ನಾಗಿ ನಡೀತಾ ಇತ್ತು. ಇದರ ಮಧ್ಯೆ ಅಂಗಡಿಗೆ ಎಂಟ್ರಿ ಕೊಟ್ಟ ಕಿಲಾಡಿ ಅಜ್ಜಿ ಗ್ಯಾಂಗ್ ಮಾಲೀಕನಿಗೆ ಸರಿಯಾಗಿ ಯಾಮಾರಿಸಿದ್ದಾರೆ. ಮಗಳ ಮದುವೆ ಅಂತ ಹೇಳಿ ಹಳೆಯ ಬಂಗಾರ ಎಕ್ಸ್ಚೇಂಜ್ ಮಾಡಲು ಬಂದು ಅಸಲಿ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಗಳ ಮದುವೆಗೆ ಆಭರಣ ಖರೀದಿ ನೆಪದಲ್ಲಿ ವಂಚಕರ ಎಂಟ್ರಿ. ಹಳೆ ಆಭರಣ ಎಕ್ಸ್ಚೇಂಜ್ ಹೆಸರಲ್ಲಿ ಕೊಟ್ರು ನಕಲಿ ಗೋಲ್ಡ್. ಇದು ಬೆಂಗಳೂರಿನ ಚಿನ್ನದ ವ್ಯಾಪಾರಿಗೆ ಅಜ್ಜಿ ಗ್ಯಾಂಗ್ ಒಂದು ಮಗಳ ಮದುವೆ ನೆಪದಲ್ಲಿ ನಕಲಿ ಚಿನ್ನಾಭರಣ ನೀಡಿ ಅಸಲಿ ಚಿನ್ನಾಭರಣ ಎಗರಿಸಿದ ಕಥೆ. ಈ ಮೋಸದಾಟಕ್ಕೆ ಸಾಕ್ಷಿಯಾಗಿರೋದು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿರುವಂತಹ ಈ ಧನಲಕ್ಷ್ಮಿ ಜ್ಯುವೆಲರ್ಸ್ ಶಾಪ್. 1 ತಿಂಗಳ ಹಿಂದೆಯಷ್ಟೇ ಮಾಲೀಕ ಓಂ ಪ್ರಕಾಶ್ ಈ ಆಭರಣದ ಅಂಗಡಿ ತೆರೆದಿದ್ದ. 4 ದಿನದ ಹಿಂದೆ ಅಜ್ಜಿಯೊಬ್ಬಾಕೆ ರಾಹುಲ್ ಹಾಗೂ ಅನಿಲ್ ಅನ್ನುವವರ ಜೊತೆ ಬಂದಿದ್ದಾರೆ. ಆಗ ರಾಹುಲ್ ಎಂಬಾತ ನನ್ನ ತಾಯಿಯ ಹಳೆ ಚಿನ್ನದ ಸರವನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಆಭರಣ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಜ್ಯುವೆಲರಿ ಶಾಪ್ ಮಾಲೀಕ ಓಕೆ ಅಂದ ಕೂಡಲೇ ರಾಹುಲ್ ಎಂಬಾತನೊಂದಿಗೆ ಅಜ್ಜಿ ಬ್ಯಾಗ್ನಲ್ಲಿದ್ದ ಚಿನ್ನದ ಗುಂಡಿನ ಸರ ತೆಗೆದು ಅಂಗಡಿ ಮಾಲೀಕನ ಮುಂದೆ ಇಟ್ಟಿದ್ಲು. ಅದನ್ನ ಟೆಸ್ಟ್ ಮಾಡಿದ ವೇಳೆ ಅಸಲಿ ಎಂದು ತಿಳಿದು ಬಂದಿದ್ದು 240 ಗ್ರಾಂ ತೂಕದ ಚಿನ್ನದ ಸರಕ್ಕೆ 10 ಲಕ್ಷ ಬೆಲೆ ನಿಗದಿ ಮಾಡಲಾಗಿತ್ತು. 25ಗೆ 6 ಕಸ್ಟಮರ್ ಬಂದಿದ್ದಾರೆ. ಅದು ಹೊಸ ಗೋಲ್ಡ್ ತಗೊಂಡಿದ್ದಾರೆ. ಹಳೆ ಗೋಲ್ಡ್ ಕೊಟ್ರೆ ಅದು ಎಲ್ಲ ಡೂಪ್ಲಿಕೇಟ್. ಅದು ಹಳೆ ಗೋಲ್ಡ್ 200 ಚಿಲ್ಲರ್ ಇದೆ. ಹೊಸ ಗೋಲ್ಡ್ 168 ಗ್ರಾಮ್. ಅದು ಆಮೇಲೆ ಚೆಕ್ ಮಾಡಿದ್ರೆ ಎಲ್ಲ ಡೂಪ್ಲಿಕೇಟ್ ಆಗಿದೆ. ಟೋಟಲ್ 10,05,000 ಚಿಲ್ಲರ್. ಫಸ್ಟ್ ಚೆಕ್ ಮಾಡಿದ ಚಿನ್ನ, ಆಮೇಲೆ ಚೆಕ್ ಮಾಡಿದೆಲ್ಲ ಡೂಪ್ಲಿಕೇಟ್. ಯಾವಾಗ 10 ಲಕ್ಷ ಬೆಲೆ ಫಿಕ್ಸ್ ಆಯ್ತೋ ಈ ಚಾನ್ಸ್ ಬಿಟ್ರೆ ಸಿಗಲ್ಲ ಅಂತ ಪ್ಲಾನ್ ಮಾಡಿದ ವಂಚಕರು ನಾಳೆ ಬರ್ತೀವಿ ಅಂತ ಹೇಳಿ ಹೋದ್ರು. ಮರುದಿನ ನಕಲಿ ಚಿನ್ನದ ಗುಂಡು ತೆಗೆದುಕೊಂಡು ಬಂದು 10 ಲಕ್ಷಕ್ಕೆ ಸರಿದೂಗುವಂತೆ ಬ್ರೇಸ್ಲೆಟ್, ಉಂಗುರ, ಓಲೆ, ಮಾಟಿ ಹಾಗೂ ಬೆಳ್ಳಿ ಆಭರಣಗಳನ್ನ ಖರೀದಿಸಿದ್ದಾರೆ. ಎಲ್ಲ ಆದ ಬಳಿಕ ಅಂಗಡಿ ಮಾಲೀಕ ಓಂ ಪ್ರಕಾಶ್ ಆಭರಣವನ್ನ ಮತ್ತೆ ಟೆಸ್ಟ್ ಮಾಡಿದ ವೇಳೆ ಅದು ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ. ಆಭರಣ ಖರೀದಿಸಿ ಹೋದವರಿಗೆ ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೆ. ಎಲ್ಲ ಚಿನ್ನ ಅಲ್ಲಿ ಕೊಟ್ಟಿದ್ದೀನಿ, ಎಲ್ಲ ಡೂಪ್ಲಿಕೇಟ್. ಅದೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಚಿನ್ನ ಎಲ್ಲ. ಅದು ಫಸ್ಟ್ ನಮಗೆ ಅದು ಚಿನ್ನ ಕೊಟ್ಟರೆ ಒರಿಜಿನಲ್ ಚೆಕ್ ಮಾಡಿದೆ. ಆಮೇಲೆ ನಾವು ಒಳಗಡೆ ಹೋಗಿದ್ದೆ, ಅದು ಎಕ್ಸ್ಚೇಂಜ್ ಮಾಡಿದಾರಣ. ಅಂಗಡಿನಲ್ಲಿ ಯಾರು ಇಲ್ಲ, ನಾವು ಒಬ್ಬನೂ ಇದ್ದಾರಣ. ಘಟನೆ ಬಳಿಕ ಜ್ಯುವೆಲರ್ಸ್ ಮಾಲೀಕ ಸಿಸಿ ಕ್ಯಾಮೆರಾ ವಿಜುವಲ್ ಸಮೇತ ಅಮೃತಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇತ್ತ ದೂರು ದಾಖಲಿಸಿರೋ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಅಜ್ಜಿ ಗ್ಯಾಂಗ್ ನಗರದ ಇನ್ನೂ ಅದೆಷ್ಟು ಕಡೆ ಇದೇ ರೀತಿ ಮೋಸ ಮಾಡಿದ್ದಾರೋ ಗೊತ್ತಿಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕದ್ದ ಬಂಗಾರ ಕಡಿಮೆ ಕಾಸಿಗೆ ಸಿಕ್ತು ಅಂತ ಇಲ್ಲೊಬ್ಬ ಗಿರವಿ ಅಂಗಡಿ ಮಾಲೀಕ ಪರ್ಚೇಸ್ ಮಾಡಿದ. ಪೊಲೀಸರಿಂದ ಏಟು ತಿಂದ ಕಳ್ಳ ಗಿರವಿಯವನ ಹೆಸರು ಹೇಳಿದ. ಪೊಲೀಸರು ಆ ನೋಟಿಸ್ಗೆ ಕ್ಯಾರೆ ಎನ್ನದೆ ಆ ಗಿರವಿ ಅಂಗಡಿಯವ ಡ್ರಾಮಾ ಮಾಡಿದ. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಸರಗಳನ ಜೊತೆ ಗಿರವಿ ಅಂಗಡಿಯವನ ಲಿಂಕ್. ಕದ್ದ ಚಿನ್ನ ವಾಪಸ್ ಮಾಡು ಅಂದ್ರೆ ಹೈ ಡ್ರಾಮಾ. ಅಯ್ಯೋ, ನನ್ನನ್ನ ಪೊಲೀಸರು ಹೊತ್ತೊಯ್ತಿದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಯಾರಿಗಾದ್ರೂ ಏನಪ್ಪಾ ಇದು ಪೊಲೀಸರ ದೌರ್ಜನ್ಯ ಅಂತ ಅನ್ನಿಸದೇ ಇರೋದಿಲ್ಲ. ಹೀಗೆ ಬೊಬ್ಬೆ ಹೊಡಿತಿರೋನ ಹೆಸರು ಬವರ್ಲಾಲ್. ಬೆಂಗಳೂರಿನ ಡಿಜೆ ಹಳ್ಳಿಯ ಪಿಳ್ಳಪ್ಪ ಗಾರ್ಡನ್ ನಿವಾಸಿಯಾದ ಬವರ್ಲಾಲ್ನನ್ನ ಪೊಲೀಸರು ಈ ರೀತಿ ಯಾಕೆ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿರಬಹುದು. ಈ ಪುಣ್ಯಾತ್ಮ ಬವರ್ಲಾಲ್ ಮನೆಗಳ್ಳತನ ಮಾಡಿದ್ದ ಕಳ್ಳನಿಂದ ಚಿನ್ನವನ್ನ ಗಿರ್ವಿ ಇಟ್ಕೊಂಡು ಪೊಲೀಸರು ಬಂದು ಕೇಳಿದಾಗ ನನ್ಗೇನೂ ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದ. ಪೊಲೀಸರು ಹಾಜರು ಕಾಪಿ ಹಿಡಿದು ನಯ ವಿನಯದಲ್ಲಿ ಕೇಳಿದ್ರೆ ಪೊಲೀಸರೇ ದೌರ್ಜನ್ಯ ಎಸಗಿದವರ ರೀತಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ ಬವರ್ಲಾಲ್. ಇತ್ತೀಚೆಗೆ ವಿವೇಕ್ ನಗರ ಪೊಲೀಸರು ಶ್ರೀನಿವಾಸ್ ಅಲಿಯಾಸ್ ಅಪ್ಪುನನ್ನ ಮನೆಗಳ್ಳತನ ಕೇಸ್ನಲ್ಲಿ ಕರ್ಕೊಂಡು ಬರ್ತಾರೆ. ಈ ವೇಳೆ ಕಳ್ಳ ಶ್ರೀನಿವಾಸ್ ಅಶೋಕ್ ನಗರ, ಜೆಬಿ ನಗರ, HAL ಸೇರಿದಂತೆ ಹಲವು ಭಾಗದಲ್ಲಿ 8ಕ್ಕೂ ಹೆಚ್ಚು ಮನೆಗಳನ್ನ ದೋಚಿರೋದಾಗಿ ಬಾಯ್ಬಿಟ್ಟಿದ್ದ. ಕದ್ದ ಚಿನ್ನಾಭರಣವನ್ನ 16 ಕಡೆ ಅಡವಿಟ್ಟಿರೋದಾಗಿ ಬಾಯ್ಬಿಟ್ಟಿದ್ದ. ಅದರಂತೆ ತನಿಖೆ ಶುರು ಹಚ್ಚಿಕೊಂಡ ಪೊಲೀಸರಿಗೆ ಈ ಬವರ್ಲಾಲ್ನ ಅಂಗಡಿಯಲ್ಲೂ ಕಳ್ಳ 54 ಗ್ರಾಂನಷ್ಟು ಚಿನ್ನವನ್ನ ಅಡವಿಟ್ಟಿರೋದು ಗೊತ್ತಾಗುತ್ತೆ. ಮಹಾಜರು ಕಾಪಿ ಹಿಡಿದು ಪೊಲೀಸರು ಚಿನ್ನಾಭರಣ ರಿಕವರಿ ಮಾಡೋಕೆ ಬಂದಿದ್ರು. ಈ ವೇಳೆ ಬವರ್ಲಾಲ್ ಪೊಲೀಸರಿಗೆ ಕಿರಿಕ್ ತೆಗಿತಾನೆ. ಪೊಲೀಸರ ನೋಟಿಸ್ಗೆ ಡೋಂಟ್ ಕೇರ್ ಅಂದಿದ್ದ ಬವರ್ಲಾಲ್ನನ್ನ ಅಂಗಡಿಯಿಂದಲೇ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ.
ಏನು ಇವಾಗ ಪ್ರಶ್ನೆ ಮಾಡ್ತಿರುವಂಥ ಮಾಲೀಕ ಇದ್ದಾನೆ, ಆ ಮಾಲೀಕಂಗೆ ನಾವು 2 ನೋಟಿಸ್ ಕೊಟ್ಟಿದ್ವಿ. ಅವನು ಯಾವುದೇ ರೀತಿಯಾದಂಥ ಉತ್ತರ ಕೊಟ್ಟಿಲ್ಲ. ಹಾಗೂ ಅವ್ರಿಗೆ ಅಪಿಯರ್ ಆಗೋಕ್ಕೆ ವಿತ್ ಲಾಯರ್ ನಾವು ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ರು, ಯಾರೂ ಬರಲಿಲ್ಲ. ಆ ಕಾರಣದಿಂದ ಅವರನ್ನು ನಿನ್ನೆ ದಸ್ತಗಿರಿ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ವಿ. ಮ್ಯಾಜಿಸ್ಟ್ರೇಟ್ ಜುಡಿಷಿಯಲ್ ಕಸ್ಟಡಿಗೆ ಅವ್ರನ್ನ ಕಳಿಸಿದ್ದಾರೆ. ಕಳ್ಳ ಪೊಲೀಸರು ಏಟು ತಿನ್ನೋಕ್ಕಾಗದೆ ಸತ್ಯ ಬಾಯ್ಬಿಟ್ಟಿದ್ದ. ಆದ್ರೆ ಈ ಬವರ್ಲಾಲ್ ಪೊಲೀಸರಿಗೆ ನಾಟಕದ ಪಾಠ ಮಾಡೋಕೆ ಹೋಗಿ ಇದೀಗ ಜೈಲೂಟಕ್ಕೆ ರೆಡಿಯಾಗಿ ಕುಂತಿದ್ದಾನೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರು ತಮ್ಮ ಜೀವನದ ಬುತ್ತಿಗಾಗಿ ಬೆಂಗಳೂರಿಗೆ ಕೆಲಸ ಅರಸಿ ಬಂದಿದ್ರು. ಕೆಲಸನೂ ಸಿಕ್ತು. ಇನ್ನೇನು ನೆಮ್ಮದಿಯಿಂದ ಬಾಳ್ಬಹುದು ಅಂದ್ಕೊಂಡಿದ್ದವರಿಗೆ ವಿಧಿ ಕ್ರೂರ ಆಟವನ್ನೇ ಆಡಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸಕ್ಕೆ ಹೋಗಿದ್ದ ಅವರು ವಿದ್ಯುತ್ ಆಘಾತದಿಂದ ಹೆಣವಾಗಿ ಹೋಗಿದ್ದಾರೆ. ವಿದ್ಯುತ್ ಶಾಕ್ಗೆ 2 ಕಾರ್ಮಿಕರು ಬಲಿ. ಅಪಾರ್ಟ್ಮೆಂಟ್ ಅವಘಡಕ್ಕೆ ಹೊಣೆ ಯಾರು? ಹೀಗೆ ಹೆಣವಾಗಿ ಬಿದ್ದಿರೋ ಈ ಇಬ್ಬರ ಹೆಸರು ದಿಲೀಪ್ ಹಾಗೂ ರಘು. ಕೋಣನಕುಂಟೆ ಬಳಿ ಇರೋ ಪ್ರೆಸ್ಟೀಜ್ ಗ್ರೂಪ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಈ ಇಬ್ಬರು ವಿದ್ಯುತ್ ಆಘಾತದಿಂದ ಹೆಣವಾಗಿ ಹೋಗಿದ್ದಾರೆ. ಅಸ್ಸಾಂ ಮೂಲದ ದಿಲೀಪ್ ಹಾಗೂ ಮಧುಗಿರಿ ಮೂಲದ ರಘು ಕಳ್ಕೊಂಡು ಇದೀಗ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ನಾವು ಬಾಡಿ ತೆಗೆಯುತ್ತಾ ಇರಲಿಲ್ಲ. ಪೊಲೀಸರು ಇಲ್ಲಪ್ಪ ಏನು ಚಿಂತೆ ಮಾಡಿಬಿಟ್ಟು ನಿಮಗೆ ನ್ಯಾಯ ಕೊಡ್ತೀವಿ, ನೀವು ತಗೊಂಡು ಹೋಗಿ ಫಸ್ಟ್ ಹಾಸ್ಪಿಟಲ್ ತಗೊಂಡು ಹೋಗಿ, ನಾಳೆ ಬೆಳಿಗ್ಗೆ ರಿಪೋರ್ಟ್ ಬಂದಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಈ ಅಪಾರ್ಟ್ಮೆಂಟ್ ಒಳಗೆ ಒಳಚರಂಡಿ ಕೆಲಸಕ್ಕೆ ಕಾರ್ಮಿಕರು ಬಂದಿದ್ರು. ರಾತ್ರಿ ಟೈಮಲ್ಲಿ ಕೆಲಸ ಮಾಡೋ ವೇಳೆ ಇಬ್ಬರಿಗೂ ಕರೆಂಟ್ ಶಾಕ್ ಹೊಡೆದಿದ್ದು ಇಬ್ರು ಅಲ್ಲೇ ಸಾವನ್ನಪ್ಪಿದ್ದಾರೆ. 9 ಗಂಟೆ ಬರ್ಬೇಕಾಯ್ತು, ಇಷ್ಟ ಹಿಂಗಾಯ್ತು. 6 ಗಂಟೆ ಕಾಲ ಹಿಂಗಾಗಿತ್ತು. ನಮಗೆ ನಮ್ಮ ಅಣ್ಣ ಹೇಳಿದ್ರು ಹಿಂಗಾಗೈತ್ ಬಾ ಅಂತ. 2 ವರ್ಷಕ್ಕಿಂತ ಮಾಡ್ತಾ ಇದ್ರ ಕಂಪ್ನಿಗೆ. ಮದುವೆ ಆಗಿತ್ತು, ಒಂದು ಮಗು ಇದೆ. ಇಲ್ಲೇ ಬೆಂಗಳೂರು ನಾವು ಒಳ್ಳೆ ಕೆಲಸ ಮಾಡ್ಕೊಂಡಿರೋ ಅಂತಂದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ, ಏನೋ ದುಡಿತೀನಿ ಅಂತ. ಹಿಂಗೆ ದುಡಿಯಕ್ಕೆ ಬಂತು, ಹಿಂಗೆ ಆಗೋಗ್ಬಿಡ್ತು. ಮೃತರ ಶವವನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಿನಲ್ಲಿ ಜಬರಾಯನ ಅಟ್ಟಹಾಸಕ್ಕೆ 2 ಜೀವಗಳು ದಾರುಣವಾಗಿ ಸಾವನ್ನಪ್ಪಿರುವುದು ಮಾತ್ರ ಶೋಚನೀಯ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಒಂದ್ ಕಟ್ಟಡ ಕಟ್ಟೋದೇನೋ ಕಟ್ಟಬಹುದು, ಆದ್ರೆ ಆ ಕಟ್ಟಡಕ್ಕೆ ಬೆಸ್ಕಾಂ ಇಲಾಖೆಯ ನಿಯಮಗಳನ್ನ ಫಾಲೋ ಮಾಡಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳೋದು ದೊಡ್ಡ ಸವಾಲೇ ಸರಿ. ಈ ಸವಾಲ್ ಬೇಡ ಅಂದ್ರೆ ಲಕ್ಷ ಲಂಚ ಕೊಟ್ಟರೆ ಸಾಕು, ಅಧಿಕಾರಿಗಳು ನಿಯಮವನ್ನೆಲ್ಲ ಮರೆತು ನಿಮ್ಮ ಮನೆ ಬಾಗಿಲಿಗೆ ಬಂದು ಟ್ರಾನ್ಸ್ಫಾರ್ಮರ್ ಕೂರಿಸಿ ಹೋಗ್ತಾರೆ. ಹೀಗೆ ಅಕ್ರಮ ಎಸಗಿದ ಅಧಿಕಾರಿಯೊಬ್ಬ ನ್ಯೂಸ್ 18 ಕ್ಯಾಮೆರಾ ಮುಂದೆ ಸಿಕ್ಕಿ ಬಿದ್ದಿದ್ದಾರೆ ನೋಡಿ. ಮುಖಕ್ಕೆ ಕ್ಯಾಮೆರಾ ಹಿಡಿದು ನಮ್ಮ ಪ್ರತಿನಿಧಿ ಪ್ರತಿಕ್ರಿಯೆ ಕೇಳುತ್ತಿದ್ದಂತೆ ಹೇಗೆ ಉತ್ತರಿಸಲಾಗಿದೆ, ಜಾಗದಿಂದ ಈ ಅಧಿಕಾರಿ ಪರಾರಿಯಾಗ್ತಿದ್ದಾರೆ ನೋಡಿ. ಹೀಗೆ ಕ್ಯಾಮೆರಾ ಕೊಂಡು ಓಡಿ ಹೋಗ್ತಾ ಇರೋ ಅಧಿಕಾರಿಯ ಹೆಸರು ಮಲ್ಲಿಕಾರ್ಜುನ್. ಪೀಣ್ಯ ಬೆಸ್ಕಾಂ ಡಿವಿಷನ್ನಲ್ಲಿ ಎಇಇ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಕಟ್ಟಡ ಮಾಲೀಕರಿಂದ ಲಕ್ಷ ಲಂಚ ಪಡೆದು ರಸ್ತೆಯಲ್ಲಿ ಟ್ರಾನ್ಸ್ಫಾರಂ ಕೂರಿಸಿ ಅಕ್ರಮ ವಿದ್ಯುತ್ ಸಂಪರ್ಕ ನೀಡಿದ ಆರೋಪ ಈ ಅಧಿಕಾರಿ ಮೇಲಿದೆ. ಪ್ರೈವೇಟ್ ಲೆವೆಟ್ ಇದು. ಪ್ರೈವೇಟ್ ಲೆವೆಟ್ಗೆ ಆ ಬಿಲ್ಡಿಂಗ್ ಅಲ್ಲಿ ಏನ್ ಸ್ಯಾಂಕ್ಷನ್ ಲೋಡ್ ಕೇಳ್ತಾರೆ, ಆ ಲೋಡ್ ತಕ್ಕನಾಗಿ ಟ್ರಾನ್ಸ್ಫಾರ್ಮರ್ನ ಅವ್ರ ಬಿಲ್ಡಿಂಗ್ ಅಲ್ಲಿ ಹಾಕೋಬೇಕು ಅನ್ನೋದು KERC ರೂಲ್ಸ್. KERC ರೂಲ್ಸ್ ನ ವೈಲೇಷನ್ ಮಾಡಿದ್ದು ಪ್ರೈವೇಟ್ ಲೆವೆಟ್ ಇಷ್ಟು ಲೆವೆಟ್ಗೆ ಒಂದೇ ಟ್ರಾನ್ಸ್ಫಾರ್ಮರ್ನ BBMP ರಸ್ತೆಯಲ್ಲಿ ಹಾಕಿ ಇಲ್ಲಿಂದ ಎಲ್ರಿಗೂ ಕೇಬಲ್ ಹಾಕಿ ಕರೆಂಟ್ ಕೊಡ್ತಿದ್ದಾರೆ. ಈ ಅಕ್ರಮಕ್ಕೆ ಮಲ್ಲಿಕಾರ್ಜುನ್ಗೆ ಇಇ ನರಸಿಂಹಮೂರ್ತಿ, ಎಇ ಸುರೇಶ್ ಕೂಡ ಸಾಥ್ ನೀಡಿದ್ದಾರಂತೆ. ಈ ಅಧಿಕಾರಿಗಳ ಹಣದಾಸೆಗೆ ಬೆಸ್ಕಾಂಗೂ ಲಾಸ್, ಸಾರ್ವಜನಿಕರ ಪ್ರಾಣಕ್ಕೂ ಕುತ್ತು ಎದುರಾಗಿದೆ. ಮನೆ ಅಥವಾ ಫ್ಯಾಕ್ಟರಿಗೆ 350 kVಗಿಂತ ಹೆಚ್ಚಿನ ವಿದ್ಯುತ್ ಸಂಪರ್ಕ ಪಡೆಯಬೇಕಾದ್ರೆ ಗ್ರಾಹಕರು ತಮ್ಮ ಸ್ವಂತ ಜಾಗದಲ್ಲಿ ಸ್ವಂತ ಹಣದಲ್ಲಿ ಪ್ರತ್ಯೇಕ ಟ್ರಾನ್ಸ್ಫಾರ್ಮ್ ಹಾಕಿಸಿಕೊಳ್ಬೇಕು. ಆದರೆ ಪೀಣ್ಯದ ABB ಫ್ಯಾಕ್ಟರಿ ಬಳಿ ಬೆಸ್ಕಾಂ ಅಧಿಕಾರಿಗಳು 4 ಕಟ್ಟಡಗಳಿಗೆ ಇದ್ಯಾವ ರೂಲ್ಸ್ಗಳನ್ನು ಫಾಲೋ ಮಾಡದೆ ಕಟ್ಟಡ ಮಾಲೀಕರಿಂದ ಲಕ್ಷ ಹಣ ಪಡೆದು ಫುಟ್ಪಾತ್, ರಸ್ತೆ ಮಧ್ಯದ ಕಂಬಕ್ಕೆ 350 kV ಸಾಮರ್ಥ್ಯದ ಟ್ರಾನ್ಸ್ಫಾರ್ಮ್ ಕೂರಿಸಿದ್ದಾರೆ. ಬೇರೆ ಕಡೆ AB ಕೇಬಲ್ ಎಳೆದಿದ್ದಾರೆ. ಇಲ್ಲಿ ಏನಾಗಿದೆ, ಯಾರಾದರೂ ಈ GYSನ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ. ಯಾಕೆ ಅಂದರೆ ನೋಡಿ, ಮೇಲ್ಗಡೆ ಟೇಪ್ ಹಾಕಿದ್ದಾರೆ. ಆ ಹೀಟ್ ಆದರೆ
ಇದೇನೋ ತಗ್ಲಿದ್ರೆ ಕೆಳಗಡೆ ದಾರಿನಲ್ಲಿ ಹೋಗೋರು ಯಾರೋ ಹತ್ತಿ ತಪ್ಪಿ ಮುಟ್ರೆ ಪ್ರಾಣ ಅಂತೂ ಹೋಗುತ್ತೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಮಾಡಿರೋದು ಕಾನೂನನ್ನ ವೈಲೇಷನ್ ಮಾಡಿದ್ದಾರೆ. ಇನ್ನು ಈ ಅಕ್ರಮದ ಬಗ್ಗೆ ನ್ಯೂಸ್ 18 ಪ್ರಶ್ನೆ ಮಾಡುತ್ತಿದ್ದಂತೆ ಮಲ್ಲಿಕಾರ್ಜುನ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. 350 ಕೆವಿ ವಿದ್ಯುತ್ ಸಾಮರ್ಥ್ಯದ ಈ ಟ್ರಾನ್ಸ್ಫಾರ್ಮರ್ ರಸ್ತೆಯಲ್ಲೇ ಇದ್ದು ಇದನ್ನ ಬೆಸ್ಕಾಂ ತೆರವು ಮಾಡಬೇಕಾಗಿದೆ. ಅಕ್ರಮ ಮಾಡಿದ ಅಧಿಕಾರಿಗಳ ಮೇಲೂ ಕ್ರಮ ಕೈಗೊಳ್ಳಬೇಕಿದೆ. ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಪೊಲೀಸ್ ಡ್ರೆಸ್ನಲ್ಲಿಯೇ ಹಾಡ ಹಗಲೇ 88 ಲಕ್ಷ ರಾಬರಿ ಮಾಡಿದ್ದ ಇಬ್ಬರು ಫೇಕ್ ಪಿಎಸ್ಐಗಳನ್ನ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಭಾಷಾ ಮತ್ತು ಜಾಕಿರ್ ಶೇಖ್ ಬಂಧಿತ ಆರೋಪಿಗಳು ಇಬ್ಬರು ಕೂಡ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಸ್ಮಗ್ಲರ್ ಆಗಿದ್ರು ಅನ್ನೋದು ಗೊತ್ತಾಗಿದೆ. ಪೊಲೀಸ್ ಡ್ರೆಸ್ನಲ್ಲಿಯೇ ಆಂಧ್ರದಲ್ಲಿ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಈ ಬ್ರದರ್ಸ್. ನಾವು ಪೊಲೀಸರು ಅಂತ ಹೇಳಿ ಮೊದಲು ರಕ್ತಚಂದನ ಸಾಗಾಟದ ಬಗ್ಗೆ ಮಾಹಿತಿ ಪಡೆದು ಬಂದು ವಾಹನಗಳನ್ನು ವಶಕ್ಕೆ ಪಡಿತಾ ಇದ್ರು. ಬಳಿಕ ಅದೇ ವಾಹನವನ್ನ ಇವರು ಹೈಜಾಕ್ ಮಾಡಿ ರೆಡ್ ಸ್ಯಾಂಡಲ್ ಅನ್ನ ಬೇರೆ ಕಡೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಇಬ್ಬರು ಅಣ್ಣ ತಮ್ಮಂದಿರು ಸೇರಿ ಈವರೆಗೆ 89ಕ್ಕೂ ಹೆಚ್ಚು ಕೇಸ್ನಲ್ಲಿ 25 ಕೋಟಿಗೂ ಅಧಿಕ ಹಣ ಲೂಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮಚ್ಚು ಲಾಂಗಿನ ಆರ್ಭಟ ಮುಂದುವರೆದಿದೆ. ಕಿಡಿಗೇಡಿಯೊಬ್ಬ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಹಿಂಭಾಗದ ರಸ್ತೆಯಲ್ಲಿ ನಿಂತಿದ್ದ 3 ಕಾರುಗಳ ಗಾಜನ್ನ ಲಾಂಗಿನಿಂದ ಹೊಡೆದು ಪುಡಿಗೈದಿದ್ದಾನೆ. ಸ್ಥಳದಲ್ಲಿನ ಸಿಸಿಟಿವಿ ಹಾಗೂ ಕಾರ್ನಲ್ಲಿದ್ದ ಕ್ಯಾಮೆರಾದಲ್ಲಿ ಕೃತ್ಯ ಸೆರೆಯಾಗಿದೆ. ಪೊಲೀಸರು ಮಚ್ಚಿನಿಂದ ಹೊಡೆದು ಪರಾರಿಯಾದ ದುಷ್ಕರ್ಮಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಅವತಾರ್ ಮಾದರಿಯ ಕಿವಿ ಹೊಂದಿರೋ ಮೇಕೆಗಳ ಪ್ರದರ್ಶನ ನಡೆಯಿತು. ಈ ಮೇಕೆಗಳ ಕಿವಿ ಜಡೆಯಂತಿದೆ. ಅಂದ್ರೆ ಕಿವಿ ಉದ್ದ ಬರೋಬ್ಬರಿ 17ರಿಂದ 18 ಇಂಚ್ ಉದ್ದ ಇದೆ. ಹೆಬ್ಬಾಳದ ವೆಟರ್ನರಿ ಕಾಲೇಜಿನ ಆವರಣದಲ್ಲಿ ಈ ಮೇಕೆಗಳ ಪ್ರದರ್ಶನ ನಡೆಯಿತು. ಬಹುತೇಕರು ಈ ಮೇಕೆಗಳನ್ನ ಶೋಕಿಗೋಸ್ಕರ ಸಾಕ್ತಿದ್ದಾರಂತೆ. ವಿಶೇಷ ತಳಿಯ ಈ ಮೇಕೆಗಳನ್ನ ಹೆಚ್ಚಾಗಿ ಬ್ರೀಡಿಂಗ್ ಪರ್ಪಸ್ಗೆ ಬಳಸಲಾಗುತ್ತೆ. ಈ ಮೇಕೆಗಳ ಹಾಲಿಗೂ ಹೆಚ್ಚಿನ ಬೆಲೆ ಇದೆ. ಮೇಕೆ ಹಾಲಿಗೆ 1 ಲೀಟರ್ಗೆ 400 ರೂಪಾಯಿ ದರ ಇದೆಯಂತೆ. ಇನ್ನು ಮೇಕೆ ಬೆಲೆ 2 ಲಕ್ಷದಿಂದ 12 ಲಕ್ಷದವರೆಗೆ ಇದೆಯಂತೆ. ಜಯನಗರದ ಈ ಉದ್ಯಾನವನಕ್ಕೆ ಇಂದು ಅಪ್ಪು ನೆನಪಿಗಾಗಿ ಗಂಧದ ಗುಡಿ ಉದ್ಯಾನವನ ಅಂತ ಮರುನಾಮಕರಣ ಮಾಡಲಾಯಿತು. ಅಪ್ಪು ಅಭಿನಯದ ಕೊನೆಯ ಚಿತ್ರ ಗಂಧದ ಗುಡಿ 100 ದಿನ ಪೂರೈಸಿದ ಹಿನ್ನೆಲೆ ಗಂಧದ ಗುಡಿ ಹಬ್ಬ ಆಚರಣೆ ಮಾಡಲಾಯಿತು. 101 ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪುವಿನ ಪರಿಸರ ಪ್ರೀತಿಯನ್ನ ಮತ್ತೆ ಎತ್ತಿ ಹಿಡಿದಿದ್ರು. ಶಾಸಕಿ ಸೌಮ್ಯ ರೆಡ್ಡಿ ಹಾಗೂ ಬಿಬಿಎಂಪಿ ಈ ಕಾರ್ಯಕ್ರಮ ಆಯೋಜಿಸಿತ್ತು. ಗಂಧದ ಗುಡಿ ನಿರ್ದೇಶಕ ಅಮೋಘ ವರ್ಷ ಕೂಡ ಪಾಲ್ಗೊಂಡಿದ್ರು. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಮಾಡಿದಾಗಿಂದ ನಮ್ಮ ರಾಜ್ಯದ ಏನು ಪರಿಸರ ಏನಿದೆ, ಕಾಡೇನಿದೆ, ಅದನ್ನೆಲ್ಲ ಉಳಿಸ್ಬೇಕು ಅಂತ 50 ವರ್ಷದಿಂದ ಹೇಳಿದ್ರು. ಅದು ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ ಒಂದು ಪದ್ಧತಿ ಥರ. ನಮ್ಮ ಸಿನಿಮಾ ಅದರಲ್ಲಿ ಒಂದು ಸಣ್ಣ ಇದು ಮಾತ್ರ. ಸೊ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ವೇಸ್ಟ್ ಸೆಗ್ರಿಗೇಷನ್ ಇರ್ಬೋದು, ಕಾಂಪೋಸ್ಟಿಂಗ್ ಇರ್ಬೋದು, ಅದನ್ನೆಲ್ಲ ತಿಳಿಸ್ಕೊಟ್ಟ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ನಾಡು, ನೆಲ, ಜಲ, ಪರಿಸರ ಉಳಿಸ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಗಂಧದ ಗುಡಿ ಆ ಹೆಸರಲ್ಲಿ ಒಂದು ಅಭಿಯಾನ ಇವ್ರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅಪ್ಪು ಸರ್ ಅವರ ನೆನಪಲ್ಲಿ ಈ ಉದ್ಯಾನವನಕ್ಕೆ ಗಂಧದ ಗುಡಿ ಉದ್ಯಾನವನ ಅಂತ ನಾವು ಇವತ್ತು